ಓಂ ಶಾಂತಿ. ದಿನಾಂಕ 5-10-2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ಮಕ್ಕಳಿಂದ ದುಃಖಧಾಮದ ಸನ್ಯಾಸ ಮಾಡಿಸಲು ಬಾಬಾ ಬಂದಿದ್ದಾರೆ. ಇದೇ ಅಪರಿಮಿತದ ಸನ್ಯಾಸ ಆಗಿದೆ. ಪ್ರಶ್ನೆ: ಆ ಸನ್ಯಾಸಿಯರ ಸನ್ಯಾಸದಲ್ಲಿ ಹಾಗೂ ನಿಮ್ಮ ಸನ್ಯಾಸದಲ್ಲಿ ಮುಖ್ಯ ಅಂತರವೇನಿದೆ? ಉತ್ತರ: ಆ ಸನ್ಯಾಸಿಯರು ಮನೆ ಮಠವನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ. ಆದರೆ ನೀವು ಮನೆ ಮಠವನ್ನು ಬಿಟ್ಟು ಕಾಡಿಗೆ ಹೋಗುವುದಿಲ್ಲ. ಮನೆಯಲ್ಲಿರುತ್ತಾ ಇಡೀ ಜಗತ್ತನ್ನು ಮುಳ್ಳುಗಳ ಕಾಡೆಂದು ತಿಳಿಯುತ್ತೀರಿ. ನೀವು ಬುದ್ಧಿಯಿಂದ ಇಡೀ ಜಗತ್ತಿನ ಸನ್ಯಾಸ ಮಾಡುತ್ತೀರಿ. ಧಾರಣೆಗಾಗಿ ಮುಖ್ಯ ಸಾರ: ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳಲು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಡೆ ಪಕ್ಷ 8 ಗಂಟೆ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಬೇಕು. ನೆನಪಿನ ಅಭ್ಯಾಸದಿಂದಲೇ ಪಾಪ ತುಂಡಾಗುತ್ತದೆ ಹಾಗೂ ಸ್ವರ್ಣಿಮ ಯುಗದ ಸಿಂಹಾಸನ ಸಿಗುತ್ತದೆ. 2. ಈ ದುಃಖಧಾಮದಿಂದ ಅಪರಿಮಿತದ ಸನ್ಯಾಸ ಮಾಡಿ ತನ್ನ ಅಸಲಿ ನಿವಾಸ ಸ್ಥಾನ ಶಾಂತಿಧಾಮ ಹಾಗೂ ಸುಖಧಾಮವನ್ನು ನೆನಪು ಮಾಡಬೇಕು. ದೇಹ ಅಭಿಮಾನದಲ್ಲಿ ಬಂದು ಯಾರಿಗೂ ದುಃಖ ಕೊಡಬಾರದು. ವರದಾನ: ಕರ್ಮಗಳ ಲೆಕ್ಕಾಚಾರವನ್ನು ತಿಳಿದುಕೊಂಡು ತನ್ನ ಅಚಲ ಸ್ಥಿತಿ ಮಾಡಿಕೊಳ್ಳುವಂತಹ ಸಹಜಯೋಗಿಯಾಗಿರಿ. ನಡೆಯುತ್ತಾ ಒಂದು ವೇಳೆ ಯಾವುದಾದರೂ ಕರ್ಮಗಳ ಲೆಕ್ಕಾಚಾರ ಎದುರಿಗೆ ಬರುತ್ತದೆಂದರೆ ಅದರಲ್ಲಿ ಮನಸ್ಸನ್ನು ಅಲುಗಾಡಿಸಬೇಡಿ. ಸ್ಥಿತಿಯನ್ನು ಮೇಲೆ ಕೆಳಗೆ ಮಾಡಿಕೊಳ್ಳಬೇಡಿ. ಬಿಡು, ಬಂದರೆ ಗುರುತಿಸಿ ಅದನ್ನು ದೂರದಿಂದಲೇ ಸಮಾಪ್ತಿ ಮಾಡಿಬಿಡು. ಈಗ ಯೋಧರು ಆಗಬೇಡಿ. ಸರ್ವಶಕ್ತಿವಂತ ತಂದೆ ಜೊತೆಗಿದ್ದಾರೆಂದರೆ ಮಾಯೆ ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ. ಕೇವಲ ನಿಶ್ಚಯದ ತಳಪಾಯವನ್ನು ಕಾರ್ಯರೂಪದಲ್ಲಿ ತನ್ನಿ ಹಾಗೂ ಸಮಯದಲ್ಲಿ ಉಪಯೋಗ ಮಾಡಿ, ಆಗ ಸಹಜಯೋಗಿ ಆಗುತ್ತೀರಿ. ಈಗ ನಿರಂತರ ಯೋಗಿಯಾಗಿ ಯುದ್ಧ ಮಾಡುವಂತಹ ಯೋಧರಲ್ಲ. ಸ್ಲೋಗನ್: ಡಬಲ್ ಲೈಟ್ ಇರಬೇಕೆಂದರೆ ತನ್ನ ಸರ್ವ ಜವಾಬ್ದಾರಿಗಳ ಹೊರೆಯನ್ನು ತಂದೆಗೆ ಅರ್ಪಣೆ ಮಾಡಿಬಿಡಿ. ಓಂ ಶಾಂತಿ.